ಚೈತ್ರ ಅಫ್ಕೋರ್ಸ್ ಹೌದು. ಪವಿತ್ರ ಗೌಡ ಅವರು ಏನು ಈ ರೆಡ್ ಕಾರ್ಪೆಟ್ ಸ್ಟುಡಿಯೋನ ಲಾಂಚ್ ಮಾಡಬೇಕಿದ್ರೆ ಸಾಕಷ್ಟು ಜನ ಸೆಲೆಬ್ರಿಟಿಗಳನ್ನ ಕರೆದಿದ್ರು. ನಟಿ ರಕ್ಷಿತಾ ಅವ್ರ ಕೈಯಲ್ಲೇ ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋನ ಲಾಂಚ್ ಮಾಡಿಸಿದ್ರು. ಸೊ ಇವತ್ತು ಮತ್ತೆ ರೀಲಾಂಚ್ ಮಾಡ್ತಿರೋವಂಥದ್ದು ಅಂದರೆ ಏನು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ A1 ಆರೋಪಿಯಾಗಿ ಪವಿತ್ರ ಗೌಡ ಅವರು ಅರೆಸ್ಟ್ ಆಗಿ ಏನು 8 ತಿಂಗಳಾಯಿತು. ಸೊ 6 ತಿಂಗಳ ಕಾಲ ಅವರು ಪರಪ್ಪನ ಅಗ್ರಹಾರ ಜೈಲು ವಾಸಿಯಾಗಿದ್ರು. ಅದಾದ ನಂತರ ಜಾಮೀನು ಸಿಕ್ಕೋ ಮೂಲಕ ಅವರು ಆಚೆ ಬಂದರು. ಕಳೆದ 2 ತಿಂಗಳಾಯಿತು ಅವರು ಜೈಲಿನಿಂದ ಆಚೆ ಬಂದು. ಸೊ ಇದೀಗ ಅವರು ಜೈಲಿನಿಂದ ಆಚೆ ಬಂದ ತಕ್ಷಣ ರೆಡ್ ಕಾರ್ಪೆಟ್ ಸ್ಟುಡಿಯೋನ ಏನು ಕೆಲಸಗಳನ್ನ ನೋಡ್ಕೊಳ್ತಾ ಇದ್ರು. ಸೊ ಈಗ ಅಂದ್ರೆ ಯಾವ ತರ ರೀಲಾಂಚ್ ಮಾಡಬೇಕು ರೆಡ್ ಕಾರ್ಪೆಟ್ ಸ್ಟುಡಿಯೋನ ಅಂತ ಹೇಳ್ಬಿಟ್ಟು ಸೊ RR ನಗರದಲ್ಲಿರುವ ರೆಡ್ ಕಾರ್ಪೆಟ್ ಸ್ಟುಡಿಯೋದು ನೋಡ್ತಾ ಇರ್ಬೋದು. ತುಂಬಾನೇ ಸಿಂಪಲ್ ಆಗಿ ಇವತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋನ ಅವರು ರೀಲಾಂಚ್ ಮಾಡ್ತಿರುವಂಥದ್ದು. ಅಂದ್ರೆ ಯಾವುದೇ ಅದ್ದೂರಿ ಇಲ್ಲ, ಗ್ರ್ಯಾಂಡ್ ಆಗಿ ಏನು ಲಾಂಚ್ ಮಾಡ್ತಾ ಇಲ್ಲ. ಜಸ್ಟ್ ಇವತ್ತು ಫೆಬ್ರವರಿ 14 ಒಳ್ಳೆ ದಿನ, ಶುಕ್ರವಾರ, ಹೀಗಾಗಿ ಇವತ್ತೇ ರೀಲಾಂಚ್ ಇಟ್ಕೊಂಡಿರುವಂಥದ್ದು. ಸೊ ಒಳಗಡೆ ಒಂದಷ್ಟು ಪೂಜೆಯನ್ನ ಇಟ್ಕೊಂಡಿದ್ದಾರೆ. ದುರ್ಗಾ ಪೂಜೆ ಆಗಿರ್ಬೋದು, ಜೊತೆಗೆ ಬೆಳ್ಳಂಬೆಳಗ್ಗೆನೆ ಹೋಗಿ ದೇವಿಗೂ ಕೂಡ ಅವರು ಏನು RR ನಗರದಲ್ಲಿರುವ ದೇವಸ್ಥಾನಕ್ಕೂ ಹೋಗಿ ವಿಸಿಟ್ ಕೊಟ್ಟು ಪೂಜೆ ಮಾಡಿಸಿ ದೇವರಿಗೆ. ಅದಾದ ನಂತರ ಬಂದು ಇವತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋನ ಲಾಂಚ್ ಮಾಡ್ತಿರೋವಂಥದ್ದು. ಯಾವುದೇ ಸೆಲೆಬ್ರಿಟಿಗಳು ಇವತ್ತು ಬರ್ತಿಲ್ಲ. ಸೊ ಒಬ್ಬರೇ ಪವಿತ್ರ ಅವರೇ ಒಬ್ಬರೇ ಬಂದು ಇವತ್ತು ತಮ್ಮ ಕನಸಿನ ರೆಡ್ ಕಾರ್ಪೆಟ್ ಸ್ಟುಡಿಯೋನ ರೀಲಾಂಚ್ ಮಾಡ್ತಿದ್ದಾರೆ ಚೈತ್ರ. ಸೊ ಯಾರೆಲ್ಲ ಡಿಸೈನರ್ ಕ್ಲಾತಿಂಗ್ ಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರೆಲ್ಲರೂ ಬಂದು ಇನ್ನು ಮುಂದೆ ಪವಿತ್ರ ಅವರ ಒಂದಷ್ಟು ಲೇಟೆಸ್ಟ್ ಕಲೆಕ್ಷನ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ ಯಾವುದೇ ರೀತಿ ಅವರು ಮಾತುಕತೆಯನ್ನು ಮಾಡ್ತಾ ಇಲ್ಲ ಯಾರೊಂದಿಗೂ. ಜಸ್ಟ್ ಏನು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡ್ತಿರೋವಂಥದ್ದು, ಜೊತೆಗೆ ಏನು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಅವರು ಡಿಸೈನರ್ ಕ್ಲಾತಿಂಗ್ ಇರುತ್ತೆ ಅದ್ರ ಪರ್ಚೇಸಲ್ಲಿ ಅವರು ತೊಡಗಿಕೊಂಡಿದ್ರು. ಸದ್ಯಕ್ಕೆ ಅವರು ಪೋಸ್ಟ್ಗಳನ್ನು ಹಾಕೋದು ಬಿಟ್ಟರೆ, ಅಂದರೆ ಸದ್ಯಕ್ಕೆ ಅಧರ್ಮಕ್ಕೆ ವಿಜಯ ಸಿಕ್ಕಿದೆ, ನನ್ನ ಧರ್ಮಕ್ಕೆ ವಿಜಯ ಸಿಕ್ಕೇ ಸಿಗುತ್ತೆ, ತಾಳ್ಮೆ ಇರಬೇಕು ಅನ್ನೋ ಒಂದು ಪೋಸ್ಟ್ಗಳನ್ನು ಹಾಕೋ ಮೂಲಕ ಅವರು ತಮ್ಮ ಮೌನ ಮುರಿತಿದ್ದಾರೆ ಹೊರತು ಎಲ್ಲೂ ಕೂಡ ಬಹಿರಂಗವಾಗಿ ಅವರು ಯಾವುದ್ರ ಬಗ್ಗೆ ಕೂಡ ಮಾತನಾಡ್ತಿಲ್ಲ. ಜಸ್ಟ್ ಕೇವಲ ಪೋಸ್ಟ್ಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ನನ್ನದು ಯಾವುದು ತಪ್ಪಿಲ್ಲ ಅನ್ನೋ ಮೂಲಕ ಅವರೊಂದಷ್ಟು ಮಾರ್ಮಿಕವಾಗಿ ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಿದ್ದಾರೆ, ಅವರ ವಿಡಿಯೋಸ್ಗಳನ್ನ ಹಾಕ್ತಿದ್ದಾರೆ. ಅದರ್ವೈಸ್ ಯಾವುದಾದ್ರೂ ಟೆಂಪಲ್ ಶಿರ್ಡಿ ಸಾಯಿಬಾಬಾಗೋ ಅದರ್ವೈಸ್ ಮೊನ್ನೆ ಅಷ್ಟೇ ಕುಂಭಮೇಳಕ್ಕೆ ಹೋಗಿದ್ರು. ಸೊ ಹೀಗಾಗಿ ಅಲ್ಲೆಲ್ಲ ಹೋದಾಗ ಅವರು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಿದ್ದಾರೆ ಬಿಟ್ರೆ ಬೇರೆ ಯಾವ ಥರನೂ ರೇಣುಕಾಸ್ವಾಮಿ ಕೊಲೆ ಆರೋಪದ ಬಗ್ಗೆ ಆಗಿರ್ಬೋದು, ಬೇರೆ ಯಾವುದ್ರ ಬಗ್ಗೆನೂ ಮಾತನಾಡ್ತಾ ಇಲ್ಲ. ಜಸ್ಟ್ ತಾನಾಯ್ತು, ತನ್ನ ಕೆಲಸ ಆಯಿತು ಅನ್ನೋ ಒಂದು ನಿಟ್ಟಿನಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚಿಂಗ್ ಬಗ್ಗೆ ಮಾತ್ರ ಅವರು ಸದ್ಯಕ್ಕೆ ಗಮನ ಹರಿಸಿ ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಚೈತ್ರ. ಸದ್ಯಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದು ತುಂಬಾ ಡೌಟ್ ಇದೆ ಚೈತ್ರ.